ದರೋಡೆಕೋರರು ಉದ್ಯಮಿಯ ಕಾರನ್ನು ಅಡ್ಡಗಟ್ಟಿ ಕಿಡ್ನ್ಯಾಪ್ ಮಾಡಿ ಕೋಟಿ ಲೂಟಿ ಮಾಡಿರುವಂಥ ಘಟನೆ ನಡೆದಿದೆ. ಉದ್ಯಮಿ ಕಾರನ್ನು ಅಡ್ಡಗಟ್ಟಿ ಕಿಡ್ನ್ಯಾಪ್ ಮಾಡಿ ಜೊತೆಗೆ ಉದ್ಯಮಿಯಿಂದ 1.09 ಕೋಟಿ ರೂಪಾಯಿ ರಾಬ್ರಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಸಹಜವಾಗಿ ಅವರು ಉದ್ಯಮಿದೇ ಕಾರು ಈ ಎಲ್ಲ ಮಾಹಿತಿಗಳು ತಿಳ್ಕೊಂಡವರೇ ಈ ಥರ ರಾಬ್ರಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. 1.09 ಕೋಟಿ ರಾಬ್ರಿ ಮಾಡಿರುವಂತಹ ಘಟನೆ ನಡೆದಿದೆ. ಕಾರಲ್ಲಿದ್ದಂತಹ 74 ಲಕ್ಷ, ಮನೆಯಲ್ಲಿದ್ದಂಥ 35 ಲಕ್ಷ ನಗದು ಕಳ್ಳತನ ಆಗಿದೆ. ಇನ್ನು ಕಾರು ಬ್ರೋಕರ್ ಶಿವಶಂಕರ್ ಎಂಬುವವರಿಂದ ಈಗ ದರೋಡೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬ್ರೋಕರ್ ಶಿವಶಂಕರ್ ಎಂಬುವವರು ದರೋಡೆ ಮಾಡಿರುವಂಥದ್ದು ಯಶವಂತಪುರ ಮಾರುತಿ D360 ಸೆಕೆಂಡ್ ಹ್ಯಾಂಡ್ ಕಾರ್ ಬ್ರೋಕರ್ ಅವರು. ಕಾರು ಹಾಗೂ ಬೈಕ್ನಲ್ಲಿ ಬಂದಿದ್ದ 5ರಿಂದ ಈ ಕೃತ್ಯ ಆಗಿದೆ. ಒಟ್ಟು 1.9 ಲಕ್ಷ ರೂಪಾಯಿ ರಾಬ್ರಿ ಸಂಬಂಧ ದೂರು ಕೂಡ ಈಗ ಸಲ್ಲಿಕೆ ಆಗಿದೆ. CCTV ಪರಿಶೀಲನೆಯನ್ನು ಬೆಂಗಳೂರು ಪೊಲೀಸ್ನವರು ಮಾಡ್ತಾ ಇದ್ದಾರೆ. ಆರೋಪಿ ಹಾಗೂ ಸಹಚರರ ಪತ್ತೆಗೆ ಪೊಲೀಸ್ನವರು ಈಗ ಬಲೆ ಬೀಸಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ನೋಡಿ, ಇಂಥ ಘಟನೆಗಳು ಸಾಕಷ್ಟು ನಡೆದಿದ್ದಾವೆ, ಇದೇನು ಹೊಸತೇನಲ್ಲ. ಆದರೆ ಇವರು ಉದ್ಯಮಿ, ಇವ್ರ ಕಾರಲ್ಲಿ ಇಷ್ಟು ದುಡ್ಡಿದೆ, ಇವ್ರ ಅಕೌಂಟಲ್ಲಿ ಇಷ್ಟು ದುಡ್ಡಿದೆ, ಇವೆಲ್ಲವೂ ಕೂಡ ಅವ್ರ ಬಗ್ಗೆ ಚಿರಪರಿಚಿತರಾಗಿರೋರೇ ದರೋಡೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಪರಿಚಿತರಲ್ಲ ಇವರು. ಆ ಉದ್ಯಮಿಗೆ ಚಿರಪರಿಚಿತರಾಗಿರ್ತಾರೆ. ಚಿರಪರಿಚಿತರಾದವರು ಈ ಥರ ಒಂದು ಮೆಗಾ ಲೂಟಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ಈ ಒಂದು ಪ್ರಕರಣದಿಂದ ಕಂಡುಬರುವ ಒಂದು ಸತ್ಯ.